ನಿನ್ನೆಯ ಕಾಲ್ತುಳಿತ ದುರಂತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಮೂಲದ ಚಿನ್ಮಯಿ ಶೆಟ್ಟಿ ಅಂತಕ್ಕಂಥ ಯುವತಿಯೊಬ್ಬಳು ಪಾಪ ಮೃತಪಟ್ಟಿದ್ದಾರೆ. ಬೆಂಗಳೂರಿನ ತಿಪ್ಪಸಂದ್ರದಲ್ಲಿ ಇವರು ವಾಸ ಇದ್ದರು. ಮೂಲತಃ ದಕ್ಷಿಣ ಕನ್ನಡದವರು, ಬಟ್ ಇದ್ದಿದ್ದು ವಾಸ ಇಲ್ಲಿ ಕನಕಪುರ ರಸ್ತೆಯ ಖಾಸಗಿ ಕಾಲೇಜೊಂದರಲ್ಲಿ BE ವ್ಯಾಸಂಗ. ಎಷ್ಟು 3-4 ಜನ ಸತ್ತಿರೋರಲ್ಲಿ 3-4 ಜನ ಇಂಜಿನಿಯರ್ಸೇ ಇದ್ದಾರೆ. BE ವ್ಯಾಸಂಗ ಅಷ್ಟೇ ಅಲ್ಲ, ಈಕೆ ಯಕ್ಷಗಾನ ಕಲಾವಿದೆ, ಬಾಸ್ಕೆಟ್ಬಾಲ್ ಆಟಗಾರ್ತಿ ಚಿನ್ಮಯಿ ಶೆಟ್ಟಿ. RCB ಸಂಭ್ರಮಾಚರಣೆ ನೋಡೋದಕ್ಕೆ ಸ್ನೇಹಿತರ ಜೊತೆ ಚಿನ್ಮಯಿ ಶೆಟ್ಟಿ ಬರ್ತಾರೆ. ಬಂದಾಗ ಎಲ್ಲರೂ ಜೊತೆಗಿರ್ತಾರೆ. ಆರಂಭದಲ್ಲಿ ಈ ಕಾಲ್ ತುಳಿತ ನೂಕು ನುಗ್ಗಾಟ ಎಲ್ಲ ಆಯ್ತಲ್ಲ, ಎಲ್ಲ ಬೇರೆ ಬೇರೆ ಆಗ್ಬಿಡ್ತಾರೆ. ಫ್ರೆಂಡ್ಸ್ಗಳೆಲ್ಲ ಬಚಾವಾಗ್ಬಿಟ್ಟಿದ್ದಾರೆ. ಪಾಪ ಈಕೆ ಸಿಕ್ಕಾಕೊಂಡು ಈಕೆ ಮೇಲೆ ಜನ ಎಲ್ಲ ಹತ್ತಿ ಎಲ್ಲ ಮಾಡಿ ಕೊನೆಗೆ ಆಕೆ ಕೂಡ ಅಲ್ಲೇ ಮೃತಪಟ್ಟಿರ್ತಕ್ಕಂಥದ್ದು. ಚಿನ್ಮಯಿ ಶೆಟ್ಟಿ ಅಂತ. ಈಗ ಮಗಳ ಶವದ ಮುಂದೆ ಅವರ ತಾಯಿಯ ಗೋಳಾಟ ನೋಡೋಕ್ಕಾಗದೇ ಇರತಕ್ಕಂಥದ್ದು. ಎಲ್ಲ 11 ಜನದ ಹೆಚ್ಚು ಕಡಿಮೆ ಇವತ್ತೇ ಅಂತ್ಯ ಸಂಸ್ಕಾರ ಆಗ್ತಾಯಿದೆ. ಭೀಕರ ಕಾಲ್ತುಳಿತಕ್ಕೆ ಚಿನ್ಮಯಿ ಶೆಟ್ಟಿ ಅಂತಕ್ಕಂಥ ಹುಡುಗಿಯೊಬ್ಬ ಮೃತಪಟ್ಟಿದ್ದಾರೆ ನಿನ್ನೆ. ಈಕೆ ಬೆಂಗಳೂರು ತಿಪ್ಪಸಂದ್ರದ ನಿವಾಸಿ. ಕನಕಪುರ ರೋಡ್ ಯಾವುದೋ ಒಂದು ಕಾಲೇಜಿನಲ್ಲಿ ಈಕೆ BE ಓದ್ತಾ ಇದ್ದು. ಅವ್ರ ತಂದೆ ತಾಯಿಗೆ 2 ಮಕ್ಕಳು, ಮಗ ಮತ್ತು ಮಗಳು. ಈಗ ಮಗಳು ಸ್ನೇಹಿತೆಯರ ಜೊತೆಯಲ್ಲಿ ನಿನ್ನೆಯ ವಿಜಯೋತ್ಸವಕ್ಕೆ ಬಂದಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ. ಬಂದ ಹುಡುಗಿ ಪಾಪ ವಾಪಸ್ಸು ಮನೆಗೆ ಹೋಗಲೇ ಇಲ್ಲ, ಹೋಗಿದ್ದು ಶವವಾಗಿ. ಸಾವಿರಾರು ಜನ ಬಂದು ಈ ಅನಾಹುತ. ಆಮೇಲೆ ಅದು ಸಹ ಅರೇಂಜ್ಮೆಂಟು ಅವರು ಸರ್ಕಾರದವರು ಸಹ ಸರಿಯಾಗಿ ಏರ್ಪಾಡು ಮಾಡಿರಲಿಲ್ಲ. ಈ ಥರ ಜನ ಸೇರ್ತಿರ್ಬಿಟ್ಟು ಏರ್ಪಾಡು ಮಾಡಿ ಅದೆಲ್ಲ ಆಯಿತು. ಅವರ ಸರ್ಕಾರದ ತಪ್ಪಿಂದ ಸುಮಾರು ಒಂದು 20-30 ಜನ ಪ್ರಾಣ ಕಳ್ಕೋಬೇಕಾಯಿತು. ಸುಮಾರು ಜನಕ್ಕೆ ಒಂದು 70-80 ಜನಕ್ಕೆ ಇದಾಗಿದೆ, ಸೀರಿಯಲ್ಲಾಗಿದೆ. ಈ ವಿಷಯ ಕೇಳಿದರೆ ಬೇರೆ ಸ್ಟೇಟವರು ಬೇರೆ ಇದಾಗಿ ಈ ಸಣ್ಣ ಅದು ಅವ್ರ ಸ್ಟೇಟ್ ಅಲ್ಲ, ಅವ್ರ ಸ್ಟೇಟ್ ಒಬ್ಬರು ಇಲ್ಲ ಕನ್ನಡದವರು, ಅದು ಬೇರೆ ಸ್ಟೇಟಲ್ಲಿ ಆಗಿದೆ. ಅವರೆಲ್ಲ ನಗೋ ಸ್ಥಿತಿ ಆ ಥರ ಆಗಿದೆ. ಇದು ನಮಗೆ ಗೊತ್ತಿಲ್ಲ. ಇದೊಂಥರ ಇದು ಚೀಪಾಗಿ ಸಂಭ್ರಮ ಆಗಿದೆ. ಚೀಫ್ ಮಿನಿಸ್ಟರ್ ಅಲ್ಲ, ಚೀಪ್ ಅಂತ ಹೇಳ್ಬೋದು. ಅದು ರಿಯಲಿ ವೆರಿ ಬ್ಯಾಡ್. ಎಲ್ಲ ಪಾಪ ಅವರು ಮಾಡಿರೋ ತಪ್ಪು ಕೆಲಸದಲ್ಲ ಬೇರೆಯವರೆಲ್ಲ ಪ್ರಾಣ ಬಲಿದಾನ ಕೊಡಬೇಕಾಗಿತ್ತು. ಇದು ತುಂಬ ಒಂಥರ ನಿರಾಶೆ. ಇದು ವೆರಿ ಬ್ಯಾಡ್. ಸಾವಿರಾರು ಜನ ಬಂದು ಈ ಅನಾಹುತ. ಆಮೇಲೆ ಅದು ಸಹ ಅರೇಂಜ್ಮೆಂಟು ಅವರು. ಚಿನ್ಮಯಿ ಶೆಟ್ಟಿ ಅವರ ತಂದೆ ತಾಯಿ ಮಾತನಾಡೋ ಸ್ಥಿತಿನಲ್ಲೇ ಇಲ್ಲ ಪಾಪ. ಮಗಳನ್ನು ಕಳ್ಕೊಂಡಿರೋ ದುಃಖದಲ್ಲಿ ಅವರ ಸಂಬಂಧಿಕರೆಲ್ಲ ಮಾತನಾಡಿದ್ದಾರೆ. ಅವರು ಆರೋಪ ಮಾಡಿದ್ದು ಸರ್ಕಾರದ ವಿರುದ್ಧನೇ, ಚೀಫ್ ಮಿನಿಸ್ಟರ್ ವಿರುದ್ಧನೇ ಮಾತಾಡಿದ್ದಾರೆ ನೇರವಾಗಿ.